ಟೈಮ್ನಲ್ಲಿ ಒಂದ್ ಕಡೆ ಮೋದಿ ಅವರ ಫೋಟೋ ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರ ಫೋಟೋ ಕೊಟ್ಟು ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಕೇಳಿದಾಗ ಆಬ್ವಿಯಸ್ಲಿ ನಾನು ಈ ದೇಶದಲ್ಲಿ ಬದುಕಬೇಕು ಅನ್ನೋ ಕಾರಣಕ್ಕೆ ಅವರು ಮೋದಿಯನ್ನು ಸೆಲೆಕ್ಟ್ ಮಾಡ್ತಾರೆ. ಸೋನಂ ವಾಂಗ್ಚುಕ್ ತರದ ಒಂದು ವ್ಯಕ್ತಿ ಯಾರು ಈ ಹಿಂದೆ ಮೋದಿಯನ್ನ ಬೆಂಬಲಿಸ್ತಾ ಇದ್ರು, ಆದ್ರೆ ಈಗ ಅವರು ಯಾವ ವಿಚಾರಕ್ಕೆ ಹೋಗಿದ್ದಾರೆ, ಅವರು ನೀಟ್ ಪೇಪರ್ ಲೀಕ್ ವಿಚಾರಕ್ಕೆ ಹೋಗಿದ್ದಾರೆ. ಇದು ಒಂದ್ಸರಿ ಆಗಿಲ್ಲ, ರಿಪೀಟೆಡ್ಲಿ ಆಗಿದೆ. ಶಿಕ್ಷಣ ಸಚಿವರು ಯಾರಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ವಿಫಲರಾಗಿದ್ದಾರೆ ಅಂದ್ರೆ ಅದರ ಬಗ್ಗೆ ಮಾತನಾಡೋಕ್ಕೂ ರೆಡಿ ಇಲ್ಲ ಅನ್ನೋದಿದೆಯಲ್ಲ. ಯಾರು ಅಧಿಕಾರಸ್ಥರು ಇಲ್ಲ, ಅವ್ರನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ಎಲ್ಲ ವಿಚಾರಗಳಿಗೆ ಕಣ್ಣಿಗೆ ಪಟ್ಟೆ ಕಟ್ಕೊಂಡಿರುವಂತ ಜನ ಏನು ಮಾಡ್ತೀರಲ್ಲ, ಇದು ಬಹಳ ದುರಂತದ ಸಂಗತಿ. ಒಂದು ಟಿವಿ ಚಾನೆಲ್ ಅಲ್ಲಿ ಫೇಮಸ್ ಇಂಗ್ಲಿಷ್ ಚಾನೆಲ್ ಅಲ್ಲಿ ತಾಪ್ಸಿ ಪನ್ನು ಅವರನ್ನ ಕರೆಸಿ ಇಂಟರ್ವ್ಯೂ ಮಾಡೋ ಟೈಮ್ನಲ್ಲಿ ಒಂದ್ ಕಡೆ ಮೋದಿ ಅವರ ಫೋಟೋ ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರ ಫೋಟೋ ಕೊಟ್ಟು ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಕೇಳಿದಾಗ ಆಬ್ವಿಯಸ್ಲಿ ನಾನು ಈ ದೇಶದಲ್ಲಿ ಬದುಕಬೇಕು ಅನ್ನೋ ಕಾರಣಕ್ಕೆ ಅವರು ಮೋದಿಯನ್ನು ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಅವ್ರು ಆ ಹೇಳಿದೊಂದು ಸ್ಟೇಟ್ಮೆಂಟ್ ಇತ್ತಲ್ಲ, ನಾನು ಈ ದೇಶದಲ್ಲಿ ಇನ್ನೂ ಬದುಕಬೇಕು ಸರ್ ಅಂತ ಅನ್ಕೊಂಡು ಅವ್ರು ಆ ಫೋಟೋನ ಸೆಲೆಕ್ಟ್ ಮಾಡಿ. ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಭಯ ಇದೆ ಅಂತ. ಕೂಡ ನೋಡಿ, ಸ್ವರಾ ಭಾಸ್ಕರ್, ಪ್ರಕಾಶ್ ರಾಯ್ ಇವರೆಲ್ಲರೂ ಕೂಡ ಹೋಗಿ ಆ ಪ್ರತಿಭಟನೆಗೆ ಬೆಂಬಲ ತೋರಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿ ಸುಮ್ನೆ ಕೂರ್ಬಾರ್ದು ನಾನು ಅಂತ ಹೇಳಿ ಹೋದಾಗ ಅವರನ್ನ ಟ್ರೋಲ್ ಮಾಡ್ತಾ ಇರುವಂತದ್ದು ಏನಿದೆ, ಇವೆಲ್ಲ ಒಂದ್ ಸೆಟ್ ಆಫ್ ಜನ. ಈಗ ಇದೆಲ್ಲ ಇರ್ಬೋದು, ನಿಮ್ಗೆ ಯಾರ್ದೋ ಬಗ್ಗೆ ಸದಾಭಿಪ್ರಾಯ ಇರ್ಬೋದು, ಇಲ್ಲದೆ ಇರ್ಬೋದು. ಈಗ ನೀವು ನೋಡ್ಬೇಕಿರೋ ವಿಚಾರ ಏನು, ಸೋನಂ ವಾಂಗ್ಚುಕ್ ತರದ ಒಂದು ವ್ಯಕ್ತಿ ಯಾರು ಈ ಹಿಂದೆ ಮೋದಿಯನ್ನ ಬೆಂಬಲಿಸ್ತಾ ಇದ್ರು. ಲಡಾಖ್ ವಿಚಾರದಲ್ಲೂ ಕೂಡ ಅವರು ಅಂದ್ರೆ ಕಾಶ್ಮೀರದ 370 ಇದನ್ನ ಅಬ್ರಗೇಷನ್ ನಡೆದಾಗ ಅದನ್ನ ಬೆಂಬಲಿಸಿ ಮಾತಾಡಿದಂಥವ್ರು ಸೋನಂ ವಾಂಗ್ಚುಕ್. ಅಂದ್ರೆ ಅವ್ರಿಗೆ ಈಗ ಆಗ್ಲೇ ಪೂರ್ವ ನಿರ್ಧರಿತವಾಗಿರ್ತಕ್ಕಂಥ ಸುದೀರ್ಘ ಕಾಲದ ರಾಜಕೀಯ ನಿಲುವು ಏನೂ ಇದ್ದಿಲ್ಲ. ಇಡೀ ದೇಶದಲ್ಲಿ ಏನೆಲ್ಲ ಆಗ್ತಾ ಇತ್ತು ಈ ಸರ್ಕಾರದಿಂದ ಆದಾಗ್ಲೂ ಅವ್ರೇನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಬದಲಿಗೆ ಆ ಸರ್ಕಾರವನ್ನೇ ಬೆಂಬಲಿಸ್ತಾ ಇದ್ರು. ಆದ್ರೆ ಈಗ ಅವರು ಯಾವ ವಿಚಾರಕ್ಕೆ ಹೋಗಿದ್ದಾರೆ, ಅವರು ನೀಟ್ ಪೇಪರ್ ಲೀಕ್ ವಿಚಾರಕ್ಕೆ ಹೋಗಿದ್ದಾರೆ. ಇದು ಒಂದ್ಸರಿ ಆಗಿಲ್ಲ, ರಿಪೀಟೆಡ್ಲಿ ಆಗಿದೆ. ಲಕ್ಷಾಂತರ ಜನ ಮಕ್ಕಳು ಮತ್ತೆ ಸಮಸ್ಯೆಗೆ ಗುರಿಯಾಗಿ ಅವ್ರು ಮತ್ತೆ ಎಕ್ಸಾಮ್ ಬರಿಬೇಕಾಗಿ ಬಂದಿದೆ. ಅಂತ ಟೈಮ್ನಲ್ಲಿ ಅದಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿ ಇದು ರಾಜೀನಾಮೆ ಕೊಡಬೇಕು ಅನ್ನೋದು ಡಿಮ್ಯಾಂಡ್. CJP ಕಾಕ್ರೋಚ್ ಜನತಾ ಪಾರ್ಟಿಯ ಡಿಮ್ಯಾಂಡ್ಗೆ ಬೆಂಬಲಿಸಿ ಸೋನಂ ವಾಂಗ್ಚುಕ್ ಅವರು ಬಂದಿದ್ದಾರೆ. ಸೊ ಈ ಇಶ್ಯೂ ಬಗ್ಗೆ ಮಾತಾಡ್ಬೇಕಲ್ಲ. ನೀಟ್ ಈ ತರ ಅಕ್ರಮ ನಡೀತಾ ಇರೋದು ಹೌದು, ಇದು ಬರೀ ಒಂದು ಪೇಪರ್ ಲೀಕ್ ಏನೋ ತನ್ನಂತೆ ತಾನೇ ಯಾವುದೋ ನೀರಿಂದು ಪಾಟಲ್ಲಿ ಏನೋ ಲೀಕ್ ಆಗ್ಬಿಡ್ತು ಅಂತಾನೆ ಅದು ಅಲ್ವಲ್ಲ. ಅದು ಯಾರೋ ಒಂದು ಅಕ್ರಮ ಕೂಟ ಅದ್ರ ಸುತ್ತ ಕೆಲಸ ಮಾಡ್ತಿದೆ. ಅದನ್ನು ಬಗೆಹರಿಸೋದಕ್ಕೆ ಸತತವಾಗಿ ಶಿಕ್ಷಣ ಸಚಿವರು ಯಾರಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ವಿಫಲರಾಗಿದ್ದಾರೆ ಅಂದರೆ ಅದರ ಬಗ್ಗೆ ಮಾತನಾಡೋಕ್ಕೂ ರೆಡಿ ಇಲ್ಲ ಅನ್ನೋದಿದೆಯಲ್ಲ. ಯಾರು ಅಧಿಕಾರಸ್ಥರು ಇಲ್ಲ, ಅವ್ರನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ಎಲ್ಲ ವಿಚಾರಗಳಿಗೆ ಕಣ್ಣಿಗೆ ಪಟ್ಟೆ ಕಟ್ಕೊಂಡಿರುವಂಥ ಜನ ಏನು ಮಾಡ್ತೀರಲ್ಲ, ಇದು ಬಹಳ ದುರಂತದ ಸಂಗತಿ. ಹಂಗಾಗಿ ಅವ್ರೇನು ಆ ಥರದವ್ರು ಏನು ಮಾಡ್ತಾರೆ ಅಂಥವ್ರು ಪ್ರಕಾಶ್ ರಾಜ್ ಮತ್ತು ಸ್ವರಾ ಭಾಸ್ಕರ್ ಥರದವ್ರನ್ನ ಟ್ರೋಲ್ ಮಾಡೋದು ನಡೀತದೆ. ಆ ಟ್ರೋಲಿಂಗ್ಗೆ ಹೆದರಿ ತಾಪ್ಸಿ ಪನ್ನು ಥರದವರು ಹೆದರಿ ಅಥವಾ ಒಂದು ರೀತಿಯಲ್ಲಿ ತಮಾಷೆಯನ್ನು ಮಾಡಿದ್ರು, ನಾನು ಬದುಕಬೇಕು ಹಂಗಾಗಿ ನಾನು ಇವರಿಂದೇ ಹೋಗ್ತೀನಿ ಅನ್ನೋ ಥರದ್ದು ಈ ಪರಿಸ್ಥಿತಿ ಬಂದಿದೆ. ಸರ್, ಮತ್ತೊಂದಂತಂದ್ರೆ ಧರ್ಮೇಂದ್ರ ಪ್ರಧಾನ್ಗೆ ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಆ ವ್ಯಕ್ತಿ ಕೊಡುವಂತ ಉತ್ತರ ಅಂತಂದ್ರೆ ಯಾರೆಲ್ಲ ಹೋರಾಟ ಮಾಡ್ತಿದ್ರು ಅವರೆಲ್ಲ ಬಿ ಟೀಮ್, ಅವರೆಲ್ಲ ದೇಶದ್ರೋಹಿಗಳು. ಅಂದ್ರೆ ತಮ್ಮ ತಪ್ಪನ್ನ ಇಟ್ಕೊಂಡು ಕಳೆದ ಒಂದು 11 ವರ್ಷಗಳಲ್ಲಿ 80ಕ್ಕಿಂತ ಹೆಚ್ಚು ಸರ್ಕಾರಿ ಪರೀಕ್ಷಾ ಪೇಪರ್ಗಳು ಲೀಕ್ ಆಗಿದೆ. ಅಷ್ಟೆಲ್ಲ ಇಟ್ಕೊಂಡು ನೈತಿಕತೆ ಅನ್ನೋ ಪದವನ್ನೇ ತಮ್ಮ ಕುಂಡೇಡಿಗೆ ಹಾಕೊಂಡು ಕುತ್ಕೊಂಡು ಈ ವ್ಯಕ್ತಿ ಮತ್ತೆ ಪ್ರತಿಭಟನೆ ಮಾಡೋರನ್ನ, ಹೋರಾಟ ಮಾಡ್ತಾ ಇರೋರನ್ನ ಬಿ ಟೀಮ್ ಮತ್ತೆ ದೇಶದ್ರೋಹಿಗಳು ಅಂತ ಕರಿತಿದ್ದಾರೆ ಅಂತಂದ್ರೆ ಇಲ್ಲಿನ ವ್ಯವಸ್ಥೆಗಳು ಏನಾಗ್ತಾ ಇದೆ ಅಂದ್ರೆ ಈ ಹಿಂದೆ ಅಲ್ಲವಾ ನೈತಿಕತೆಯ ಹೊಣೆಯನ್ನ ಹೊತ್ಕೊಂಡು ರಾಜೀನಾಮೆ ಕೊಟ್ಟಂತ ಘಟಾನುಘಟಿ ನಾಯಕರ ಇತಿಹಾಸಗಳು ನಮ್ಗೆ ಗೊತ್ತಿದೆ. ಸೊ ಇವರೆಲ್ಲ ಯಾಕೆ ಆ ನೈತಿಕತೆ ಅನ್ನೋ ಪದವನ್ನೇ ಮರ್ತು ಬಿಟ್ಟಿದ್ದಾರೆ ಅಂತ. ಹೌದು, ಇದು ಅತ್ಯಂತ ಹೆಚ್ಚು ಪೊಲರೈಸ್ ಆಗಿರುವಂಥದ್ದು BJP ಜೊತೆಲಿ ಇರುವಂಥವ್ರೇನೆ. ಹಂಗಾಗಿ ಅವ್ರಿಗೆ ಯಾವ ನೈತಿಕ ಪ್ರಶ್ನೆಗಳು ಕೂಡ ಹೇಳೋದಿಲ್ಲ. ಈಗ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಐಡಿಯಾಲಜಿಕಲ್ ಕಾರಣಗಳಿಗಾಗಿ BJPಯನ್ನು ವಿರೋಧಿಸ್ತಕ್ಕಂಥ ಭಾಳ ಜನ, ಈಗ ನಾನು ಪ್ರತಿನಿಧಿಸ್ತಕ್ಕಂಥ ಸಂಘಟನೆಯೂ ಸೇರಿ ನಾವೆಲ್ಲರೂ ಕೂಡ BJP ಪಕ್ಷ ಏನಿದೆ ಅದು ಮತ್ತು ಅದರ ಸಿದ್ಧಾಂತ ತಪ್ಪು ಅಂತ ಹೇಳಿ ಚುನಾವಣೆಯಲ್ಲಿ ಅದನ್ನು ಸೋಲಿಸಬಲ್ಲಂಥ ಪಕ್ಷಕ್ಕೆ ಬೆಂಬಲ ಕೊಡೋದು ನಡೀತದೆ. ನಡೆದಾಗಲೂ ಕೂಡ ಏನು ದೇವನಹಳ್ಳಿಯಲ್ಲಿ, ಚನ್ನರಾಯಪಟ್ಟಣದಲ್ಲಿ ರೈತರ ಭೂಮಿ ಸ್ವಾಧೀನ ಆಗುತ್ತೆ ಅಂಥ ಸಂದರ್ಭದಲ್ಲಿ, ಬೆಂಗಳೂರಿನಲ್ಲಿ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡುವಂಥ ಸಂದರ್ಭದಲ್ಲಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ, ಆಗ ಅದೇ ಸರ್ಕಾರವನ್ನು ಬೆಂಬಲಿಸಿದವರು ಅದೇ ಸರ್ಕಾರದ ವಿರುದ್ಧ ಧರಣಿ ಮಾಡುವಂಥದ್ದು, ಹೋರಾಟ ಮಾಡುವಂಥದ್ದು ನಡೀತದೆ. ಆದರೆ ನಿಮಗೆ ಅಂದೆ ಅದರ್ ಸೈಡ್ ಹಂಗೆ ನಡೆಯೋದಿಲ್ಲ. ರಾಮ ಮಂದಿರ ಲೂಟಿ ಅಂತ ಕಂಡು ಬಂದಾಗಲೂ ಕೂಡ, ಯಾಕಂದ್ರೆ ಅದು ಅವರ ಕೋರ್ ಏರಿಯಾ, ಆಗ್ಲೂ ಕೂಡ ಅದನ್ನ ಬಹಿರಂಗವಾಗಿ ಟೀಕಿಸದೇ ಇರ್ತಕ್ಕಂಥದ್ದು
ಮತ್ತು ಈಗ ಮಧ್ಯಪ್ರದೇಶದಲ್ಲಿ ಇದೇ ರೀತಿ ನೀವು ಪೇಪರ್ ಲೀಕ್ ಮಾತಾಡ್ತಿರೋದ್ರಿಂದ ವ್ಯಾಪಮ್ ಅಂತ ಒಂದು ಹಗರಣ ಆಯ್ತು. ಸತತವಾಗಿ ತುಂಬಾ ಜನ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಇಂಥ ಸಂದರ್ಭದಲ್ಲಿ ಕೂಡ ನೀವು ಬಿಜೆಪಿ ವೋಟರ್ಸ್ ಆಗಿದ್ರು ಕೂಡ, ಬಿಜೆಪಿಗೆ ಬೆಂಬಲ ಕೊಟ್ಟವರಾದ್ರೂ ಕೂಡ ಅದರ ವಿರುದ್ಧ ನಿಲುವು ತಗೋಬೇಕಲ್ಲ ಇಶ್ಯೂ ಬೇಸಿಸ್ ಅಲ್ಲಿ. ಅದು ಈ ಸೈಡ್ ಅಲ್ಲಿ ನಡೀತದೆ. ಅಂದ್ರೆ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇದ್ದಂಥವ್ರು ಅವರು ಒಂದು ಸೈದ್ಧಾಂತಿಕ ಕಾರಣಕ್ಕಾಗಿ ಬಿಜೆಪಿಯನ್ನ ವಿರೋಧಿಸಿದ್ರು ಕೂಡ ಇಶ್ಯೂ ಬೇಸಿಸ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಸರ್ಕಾರದ ನಿಲುವುಗಳನ್ನ ತೀವ್ರವಾಗಿ ಖಂಡಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಾಧ್ಯಮ ಕಾರ್ಯದರ್ಶಿಯಾಗಿ ಅವರು ಒಂದು ಬಲಪಂಥೀಯ ವ್ಯಕ್ತಿಯನ್ನ ನೇಮಕ ಮಾಡಿಕೊಂಡು ಅಂತ ಅಂದಾಗ ಡಿ ಕೆ ಶಿವಕುಮಾರ್ ಅವರ ಪಕ್ಷಕ್ಕೆ ಬೆಂಬಲವಾಗಿ ನಿಂತವರು ಕೂಡ ಖಂಡಿಸ್ತಾರೆ. ಆದ್ರೆ ಅಂದ್ ಅದರ್ ಸೈಡ್ ಇದಾಗಲ್ಲ. ಯಾಕಂದ್ರೆ ನಾನು ತುಂಬಾ ಸರಿ ನೋಡಿದ್ದೀನಿ, ಈ ಇಂಟರ್ವ್ಯೂಗಳು ನಡೆದಾಗ್ಲೂ ಕೂಡ ಕಮೆಂಟ್ ಮಾಡೋರ್ನ ನೋಡಿದ್ದೀನಿ. ನೀವು ಕಾಂಗ್ರೆಸ್ ಪಕ್ಷದ ಪರ, ನೀವು ಅದು ಇದು ಅಂತೆಲ್ಲ ಹೇಳ್ತಾರೆ. ಆಕ್ಚುಲಿ ಈ ವ್ಯತ್ಯಾಸ ನೀವು ಗಮನಿಸಬೇಕು ಅಂತ ಅಂದ್ರೆ ಅಂದ್ರೆ ಒಂದ್ ಸೈಡ್ ಇರೋವಂಥದ್ದು ನಿಮ್ಗೆ ಟೋಟಲಿ ಅದರಲ್ಲಿ ಏನು ತಪ್ಪು ಮಾಡಿದ್ರು ಖಂಡಿಸದೇ ಇರೋವಂಥದ್ದು, ಬದಲಿಗೆ ಅದ್ರ ಎದುರುಗಡೆ ನಿಂತು ಪ್ರತಿಭಟನೆ ಮಾಡ್ತಿರ್ತಕ್ಕಂಥವ್ರು ಎಂತ ಮಾನವೀಯ ವಿಚಾರದ ಮೇಲೆ ಮಾಡಿದ್ರು ಕೂಡ ಅವ್ರನ್ನೇ ಟ್ರೋಲ್ ಮಾಡೋದು ಇದು ನಡೀತದೆ. ಇದು ಒಂದು ಅದರ್ ಸೈಡ್ ಆ ರೀತಿಲಿ ಇಲ್ಲ ಅನ್ನೋದನ್ನ ನೀವು ಗಮನಿಸಬೇಕು. ಸರ್, ಆಮೇಲೆ ಮತ್ತೊಂದಂತಂದ್ರೆ ಇದೇ ಒಂದೇ ಒಂದು ನೀಟ್ ಪೇಪರ್ ಲೀಕ್ ಆದ ತಕ್ಷಣ ಇದು ಒಂದೇ ಒಂದು ಪೇಪರ್ ಲೀಕ್ ಪ್ರಕರಣದಲ್ಲಿ 21 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರು. ಬಹುಶಃ ನಾವು ಇದನ್ನ ಸೂಸೈಡ್ ಅಂತ ಕರಿಬಾರ್ದು ಅನ್ಸುತ್ತೆ, ಇದನ್ನ ನಾವು ಇನ್ಸ್ಟಿಟ್ಯೂಷನಲ್ ಮರ್ಡರ್ ಅಂತ ಕರಿಬಹುದು. ಸೊ ಈ ಒಂದು ಕೊಲೆಗಳಿಗೂ ಅವರು ಹೊಣೆಗಾರರಾಗದೇ ಇದ್ಮೇಲೆ ಇದ್ರ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ಬೇಕು, ಇದಕ್ಕೆ ಹೊಣೆ ಯಾರು ಅಂತ? ಇಲ್ಲ, ಈ ಪ್ರಶ್ನೆ ಈಗ ನೀವು ಕೇಳಿದಂಥ ನೀಟ್ ಪತ್ರಿಕೆಯ ಲೀಕ್ ಥರದಲ್ಲ ಇನ್ನು ತುಂಬ ವಿಚಾರಗಳಿಗೆ ಯಾರಪ್ಪ ಇವತ್ತು ಹೊಣೆ ಹೊರೋದು. ನೀವಾಗಲೇ ಡಾಲರ್ ಮುಂದೆ ರೂಪಾಯಿ ವೀಕ್ ಆಗ್ತಿರೋದ್ರ ಬಗ್ಗೆ ಹೇಳಿದ್ರಿ, ನಮ್ಮ ಎಕಾನಮಿ, ನಮ್ಮಲ್ಲಿ ಹೆಚ್ಚಾಗ್ತಿರ್ತಕ್ಕಂಥ ನಿರುದ್ಯೋಗ, ಇಂಥ ಹಲವಾರು ವಿಚಾರಗಳಿಗೆ ಯಾರು ರೂಲಿಂಗಲ್ಲಿದ್ದಾರೆ ಅವ್ರು ಹೊಣೆ ಹೊತ್ಕೋಬೇಕು. ಮತ್ತು ಅವರನ್ನ ಚೆಕ್ ಮಾಡೋದಕ್ಕೆ ಸಾಧ್ಯ ಇರುವಂಥ ಕೆಲವು ಸಾಂವಿಧಾನಿಕ ಸಂಸ್ಥೆಗಳಿವೆ. ಉದಾಹರಣೆಗೆ ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಇಂಥ ವಿಚಾರಗಳೆಲ್ಲ ಏನು ಮಾಡ್ತಾ ಇದೆ, ಕೆಲವನ್ನ ಅದು ಸೋಮೋಟೋ ತೆಗೆದುಕೊಳ್ಬೋದಾಗಿತ್ತು, ಅಥವಾ ತನ್ನ ಮುಂದೆ ಅಂಥದ್ದು ಬಂದಾಗಲಾದರೂ ಕೂಡ ಅದು ಬೇರೆ ಒಂದು ಲೋವರ್ ಕೋರ್ಟ್ಗೆ ಅದು ಹೆಣೆಯಲಾದಂಥ ಚೌಕಟ್ಟಿನ ಕಾನೂನಿನ ಚೌಕಟ್ಟಿನ ಆಚೆಗೆ ಯೋಚನೆ ಮಾಡೋಕ್ಕಾಗಲ್ಲ. ಬಟ್ ಸಾಂವಿಧಾನಿಕ ಸಂಸ್ಥೆಗಳಿಗೆ ಅಂಥದ್ದಿರುತ್ತೆ, ಅವರು ಅದನ್ನು ಹೊಣೆ ಹೊತ್ಕೋಬೇಕು. ಮೂರನೇದು, ಈ ರೀತಿಯಾದಂಥ ಪಕ್ಷಗಳಿಗೆ ವೋಟ್ ಹಾಕ್ದಂಥವ್ರು ಅವರು ಕೂಡ ಹೊಣೆ ಹೊತ್ಕೋಬೇಕು. ಅಫ್ಕೋರ್ಸ್ ಒಂದು ವೇಳೆ ವೋಟ್ ಹಾಕದೇ ಇದ್ರು ಕೂಡ ಈ ದೇಶದಲ್ಲಿ ನಾವು ಹೆಂಗೂ ಓಟ್ ಹಾಕಿರ್ಲಿಲ್ಲ ಬಿಜೆಪಿಗೆ, ಹಾಗಾಗಿ ಸೋನಂ ವಾಂಗ್ಚುಕ್ ಅವರು ಧರಣಿ ಕೂತ್ರೆ ಬಿಜೆಪಿಯವರು ಹೊಣೆ ಹೊತ್ಕೋಬೇಕಾದ್ರೆ ನಾವು ಸುಮ್ಮನೆ ಕೂರ್ಬೇಕು ಅಂತ ಈ ದೇಶದ ಜನ ಯಾರು ಹೇಳಕ್ಕಾಗಲ್ಲ. ಎಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ನಾವು ಸುಮ್ಮನಿರಬಾರ್ದು, ಮೌನವಾಗಿರಬಾರ್ದು, ಅನ್ಯಾಯ ನಡಿಬೇಕಾದ್ರೆ ಅಂತ ಪ್ರತಿಕ್ರಿಯಿಸಬೇಕು. ವಿಶೇಷವಾಗಿ ಇದರಲ್ಲಿ ಬಿಡಬಾರ್ದಾಗಿರೋದು ಮಾಧ್ಯಮಗಳು, ದೇಶದ ಮೀಡಿಯಾ ಸಂಸ್ಥೆಗಳು. ಅವರು ಯಾವ ರೀತಿಯಲ್ಲಿ ಒನ್ ಸೈಡೆಡ್ ಆಗಿ ನಿಂತಿದ್ದಾರೆ ಅಂತಂದ್ರೆ, ಇದೇ ಅಣ್ಣಾ ಹಜಾರೆ ಅವರು UPA ಸರ್ಕಾರದ ವಿರುದ್ಧ ಧರಣಿ ಮಾಡಿದಾಗ ಅಲ್ಲಿ ಜನರಿಗಿಂತ ಜಾಸ್ತಿ TV ಕ್ಯಾಮ್ರಾಗಳಿತ್ತು ಮೊದಲನೇ ಸರಿ. ಸೊ ಇವತ್ತು ಹಂಗಿಲ್ಲ, ನಿಮ್ಗೆ ಆ TV ಕ್ಯಾಮ್ರಾಗಳು ಕಣ್ಮರೆ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಅವರೆಲ್ಲ ಸೋನಂ ವಾಂಗ್ಚುಕ್ ವಿರುದ್ಧನೇ ಸ್ಟೋರಿ ಬರೆದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ಆಮೇಲೆ ಸೋನಂ ವಾಂಗ್ಚುಕ್ ಅವರಿಗೆ ಈಗ ಈ ಒಂದು ಉಪವಾಸ ಸತ್ಯಾಗ್ರಹ ಬಿಟ್ರೆ ಬೇರೆ ಯಾವುದೇ ರೀತಿ ಹೋರಾಟದ ಹಾದಿಗಳಿಲ್ವಾ, ಇದೊಂದೇ ದಾರಿನ ಅಂತ? ಇಲ್ಲ, ಇದರಲ್ಲಿ ಈಗ ನೋಡಿ, ಮನವಿ ಪತ್ರ ಅರ್ಪಿಸ್ತಕ್ಕಂಥದ್ದು, ಒಂದು ದಿನದ ಧರಣಿ ಮಾಡೋದು, ಪ್ರತಿಭಟನೆ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದು, ಕೋರ್ಟಿಗೆ ಹೋಗ್ತಕ್ಕಂಥದ್ದು, ಕೆಲವು ಸರಿ ಚುನಾವಣೆಗಳಲ್ಲಿ ಅದನ್ನ ರಾಜಕೀಯ ಇಶ್ಯೂ ಆಗಿ ಅದನ್ನ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಡೆಮಾಕ್ರಸಿಲಿ ಬೇರೆ 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 ವಿಧಾನಗಳಿವೆ. ಸೊ ಈಗ CJP ಅಂತ ಶುರುವಾದಾಗಲೂ ಕೂಡ ಅದು ಒಂದು ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿ ಶುರುವಾಗಿದ್ದು, ನಂತರದಲ್ಲಿ ದೆಹಲಿಯಲ್ಲಿ ಒಂದು ಪ್ರತಿಭಟನೆಯನ್ನ ಜಂತರ್ ಮಂತರಲ್ಲಿ ಮಾಡಿದ್ರು, ಬೆಂಗಳೂರಿನಲ್ಲಿ ಮಾಡಿದ್ರು, ಬಹುಶಃ ಪೂನಾದಲ್ಲಿ ಮಾಡಿದ್ರು, ಹೈದರಾಬಾದಲ್ಲಿ ಮಾಡಿದ್ರು, ಈ ರೀತಿ ಲಖನೌದಲ್ಲಿ ಮಾಡಿದ್ರು, ಬೇರೆ ಕಡೆ. ಆದರೆ ಪ್ರಶ್ನೆ ಬರೋದು, ನೀವೆಲ್ಲ ಅಲ್ಲಲ್ಲಿ ಪ್ರತಿಭಟನೆ ಮಾಡ್ತಿದ್ರಿ, ಈಗ ನೆಕ್ಸ್ಟ್ ಮುಂದಕ್ಕೇನು, ಇದರ ತಾರ್ಕಿಕ ಮುಂದುವರಿಕೆಯ ಹಂತ ಏನು ಅಂತ ಕೇಳಿದಾಗ ಹಲವಾರು ಸರಿ ಆಗ ಈ ಉಪವಾಸವನ್ನ ಒಂದು ವಿಧಾನವಾಗಿ ಬಳಸಿದ್ದಿದೆ. ಆದರೆ ಒಂದು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಸಾಮಾನ್ಯವಾಗಿ ಒಂದು ಕಟ್ಟಕಡೆಯ ಅಸ್ತ್ರವನ್ನಾಗಿ ಬಳಸಲಾಗುತ್ತೆ. ಬಹುಶಃ ಈ ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯಕ್ಕೊಳಗಾದ್ವಿ ಅಂತ ಭಾವಿಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಇನ್ನೂ ದೀರ್ಘಕಾಲ ಎಳೆಯದೆ ನಾವು ಬೇಗ ಅವರಿಗೊಂದು ಒಂದೇನೋ ಒಂದು ಸೊಲ್ಯೂಷನ್ ಬೇಕು ಅಂತ ಇದನ್ನ ನಡೆಸ್ತಾ ಇದ್ದಂಥವ್ರಿಗೆ ಅನ್ನಿಸಿರ್ಬೋದು. ಬಹುಶಃ ಸೋನಂ ವಾಂಗ್ಚುಕ್ ಅವರು ನಾನು ಅಂತ ಉಪವಾಸ ಸತ್ಯಾಗ್ರಹ ಕೂರ್ತೀನಿ ಅಂತ ಹೇಳಿರ್ಬೋದು ಅಂತ ನನಗನ್ಸುತ್ತೆ. ಅಲ್ಲಿ ಏನು ನಡೆದಿದೆ ಗೊತ್ತಿಲ್ಲ, ಹಾಗಾಗಿ ಅವ್ರು ಈ ಥರದೊಂದು ವಿಧಾನವನ್ನು ಅಳವಡಿಸ್ಕೊಂಡಿರ್ಬೋದು. ಸೊ ಇದು ಒಂದು ಹೋರಾಟದ ಹಂತಗಳು ಏನು ಅಂತ ತೀರ್ಮಾನ ಮಾಡೋರಿಗೆ ಈ ಥರದ ಹಲವಾರು ಸವಾಲುಗಳು ಎದುರಾಗುತ್ತೆ. ನಮ್ಗೇನು ಅನಿಸ್ಬೋದು, ಪ್ರತಿಭಟನೆ ಮಾಡೋದು ಅಂದ್ರೆ ನೆಕ್ಸ್ಟ್ ಹಂತ ಏನು ಅಂತ ಅವ್ರು ಯೋಚನೆ ಮಾಡದೇ ಇದ್ರೆ ಅದರ ಮೇಲಿಟ್ಟಿದ್ದಂಥ ವಿಶ್ವಾಸ
ಕುಗ್ಗಿ ಹೋಗುತ್ತೆ. ಈಗ CJPದು ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ಅಥವಾ ಅವ್ರ ಇದಕ್ಕೆ ಕೋಟ್ಯಾಂತರ ಜನ ಅದನ್ನು ಲೈಕ್ ಮಾಡಿದ್ರು. ಸೊ ಈಗ ನೀವೊಂದು ಪೇಜ್ ಶುರು ಮಾಡಿದ್ದೀರಾ, ಅದನ್ನ ಕೋಟ್ಯಾಂತರ ಜನ ಲೈಕ್ ಮಾಡಿದ್ದಾರೆ, ಎಲ್ಲ ಕಡೆ ಅದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ ಅಂದ ತಕ್ಷಣ ನಿಮ್ ತಲೆ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ. ಅಷ್ಟು ಜನರಿಗೆ ನೀವೇನೋ ಒಂದು ಯುವರ್ ಆನ್ಸರಬಲ್ ಟು ಆಲ್ ಆಫ್ ದೆಮ್, ಒಂದು ಉತ್ತರದಾಯಿತ್ವ ಬಂದ್ಬಿಡುತ್ತಲ್ಲ. ಅವಾಗ ಅವರು ಹೋರಾಟದ ಮುಂದಿನ ಹಂತನ ಹುಡುಕ್ಲೇಬೇಕು. ನಾನು ನಾಳೆಯಿಂದ ಪ್ರತಿದಿನ ಇನ್ಸ್ಟಾಗ್ರಾಮ್ ನಲ್ಲಿ ಲೈಕ್ ಹೊಡಿತಾ ಇರ್ತೀನಿ ಅಂತ ಅಷ್ಟೇ ಹೇಳಕ್ಕಾಗಲ್ವಲ್ಲ. ಆ ರೀತಿಯಲ್ಲಿ ಏನೋ ಒಂದು ಮುಂದಿನ ಹಂತಕ್ಕೆ ಇವ್ರು ಹೋಗಿದ್ದಾರೆ. ಸರಿನಾ ತಪ್ಪ ಮುಂದಕ್ಕೆ ಕಾಲ ನಿರ್ಧರಿಸುತ್ತೆ. ಕೆಲವು ಸರಿ ತಪ್ಪು ನಿರ್ಧಾರ ಮಾಡಕ್ ಕೂಡ ಆಗಲ್ಲ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.